ಡಿಯರ್ ಸ್ಟೂಡೆಂಟ್ಸ್, ನೀವು ನಾನು ಕೊಟ್ಟಿರುವಂತ ಫ್ಲೋ ಚಾರ್ಟ್ ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಫಸ್ಟ್ ಒನ್ ಇಸ್ ಟೆಂಪರರಿ ಮೆಥಡ್, ಅದರಲ್ಲಿ ನ್ಯಾಚುರಲ್ ಮೆಥಡ್ ಓದಿದ್ವಿ. ಅದಾದ್ಮೇಲೆ ವಿ ಸ್ಟಡಿಡ್ ಆರ್ಟಿಫಿಷಿಯಲ್ ಮೆಥಡ್, ಅದರಲ್ಲಿ ಬ್ಯಾರಿಯರ್ ಮೆಥಡ್ ಆಯ್ತು. ದ ಸೆಕೆಂಡ್ ಮೆಥಡ್ ಇಸ್ ಐಯುಡಿಸ್. ಐಯುಡಿಸ್ ಅಂತಂದೇನು, ಇದನ್ನ ಶಾರ್ಟ್ ಆಗಿ ಐಯುಡಿಸ್ ಅಂತ ಕರಿತೀವಿ. ಮೀನ್ಸ್ ಇಂಟ್ರಾ ಯುಟರೈನ್ ಡಿವೈಸ್. ಇಂಟ್ರಾ ಯುಟರೈನ್ ಅಲ್ಲೇ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಏನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಯುಟರಸ್ಗೆ ಇದನ್ನ ಇನ್ಸರ್ಟ್ ಮಾಡಲಾಗುತ್ತೆ. ದಿಸ್ ಇಸ್ ಅ ಡಿವೈಸ್ ವಿಚ್ ಇಸ್ ಇನ್ಸರ್ಟೆಡ್ ಎಲ್ಲಿಗೆ, ಇಂಟು ಯುಟರಸ್ ಥ್ರೂ ವೆಜೈನಾ. ವೆಜೈನಾದ ಮೂಲಕ ಯುಟರಸ್ ಅಲ್ಲಿ ಇದನ್ನ ಇನ್ಸರ್ಟ್ ಮಾಡ್ತೀವಿ. ಇಂಟ್ರಾ ಯುಟರೈನ್ ಡಿವೈಸಸ್. ಸೊ ಇದನ್ನ ಯಾವ್ದನ್ನು ನಾವ್ ಇನ್ಸರ್ಟ್ ಮಾಡ್ಕೊಳ್ಳೋದಲ್ಲ, ಓಕೆನಾ. ದಿಸ್ ಇಸ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್, ಪ್ರೊಫೆಷನಲ್ ವೆಲ್ ಟ್ರೈನ್ಡ್ ಡಾಕ್ಟರ್ಸ್ ಗಳು ಇದನ್ನ ಇನ್ಸರ್ಟ್ ಮಾಡ್ತಾರೆ. ಎಕ್ಸ್ಪೆಷಲಿ ನಾವು ಆವಾಗ್ಲೇ ಹೇಳಿದ್ವಿ, ಇಟ್ ಇಸ್ ಟು ಯುಟರಸ್. ಹಂಗಂದ್ಮೇಲೆ ಇಟ್ ಇಸ್ ಮೇನ್ಲಿ ಫಾರ್ ಫೀಮೇಲ್ ಗೆ ಬರುವಂತಹ ಒಂದು ಡಿವೈಸ್, ಓಕೆನಾ. ಏನಕ್ಕೆ, ವೈ ವಿ ಯೂಸ್ ದಿಸ್ ಇಂಟ್ರಾ ಯುಟರೈನ್ ಡಿವೈಸ್? ಫಸ್ಟ್ ಇಂಟ್ರಾ ಯುಟರೈನ್ ಡಿವೈಸ್ ಅಂದ್ರೆ ಏನಂತ ಹೇಳ್ಬೇಕು ಹೇಳ್ದೆ ಈಗ ನಾನು. ಇಟ್ ಇಸ್ ಇನ್ಸರ್ಟೆಡ್ ಇನ್ ಟು ದ ಯುಟರಸ್ ಥ್ರೂ ವೆಜೈನಾ ಟು ಪ್ರಿವೆಂಟ್ ದ conception or fertilization. Okay, it is inserted by doctor to in the uterus ಗೆ. So it is one of the ideal contraceptive. ಯಾವಾಗ ನಾವು ಇದನ್ನ ಬಳಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಬಳಸಬೇಕು? ಟು ಡಿಲೇ ಪ್ರೆಗ್ನೆನ್ಸಿ. ನಮ್ಗೆ ಪ್ರೆಗ್ನೆನ್ಸಿ ಡಿಲೇ ಆಗ್ಬೇಕು, ಸದ್ಯಕ್ಕೆ ಬೇಡ ಅಂತ ಅಂದಾಗ, ಅಥವಾ ಟು ಫಾರ್ ದ ಸ್ಪೇಸ್ ಚಿಲ್ಡ್ರನ್. ಸ್ಪೇಸ್ ಚಿಲ್ಡ್ರನ್ ಅಂದ್ರೇನು? ಒಂದು ಮಗುವಿಂದ ನೆಕ್ಸ್ಟ್ ಮಗುಗೆ ಒಂದಷ್ಟು ಗ್ಯಾಪ್ ಬೇಕು. ದೇರ್ ಮಸ್ಟ್ ಬಿ ಸಮ್ ಸ್ಪೇಸ್, ನಾಟ್ ಅನ್ ಇಮಿಡಿಯೇಟ್ ಚೈಲ್ಡ್. ಆವಾಗ ವಿ ಕ್ಯಾನ್ ಆಪ್ಟ್ ಫಾರ್ ದಿಸ್. ದೀಸ್ ಆರ್ ಆಲ್ ದ ಟೂ ಕಂಡೀಷನ್ಸ್ ಆಫ್ ದ ಸಿಚುಯೇಷನ್ಸ್ ವೇರ್ ವಿ ಕ್ಯಾನ್ ಯೂಸ್ ಇಟ್ ಬೆಟರ್. ಒಂದು ಬೆಟರ್ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ ಟು ಡಿಲೇ ದ ಪ್ರೆಗ್ನೆನ್ಸಿ ಆರ್ ಸ್ಪೇಸ್ ಚಿಲ್ಡ್ರನ್. ಓಕೆ, 3 ಮಾರ್ಕ್ಸ್ಗೆ ನಿಮಗೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಐಯುಡಿಸ್ ಅಂತ ಕೇಳ್ತಾರೆ. ನಾಟ್ ಎಕ್ಸ್ಪ್ಲೈನ್, ಸಾರಿ, ನೇಮ್ ದ ಅಂತ ಕೇಳ್ತಾರೆ. ಯಾವ್ಯಾವ್ದು ಅಂತ ಬರೀ ನೇಮ್ ಮಾಡಿದ್ರೆ ಸಾಕು. ಏನು, ದೇರ್ ಆರ್ 3 ಟೈಪ್ಸ್ ಆಫ್ ಐಯುಡಿಸ್. ದೇರ್ ಆರ್ 3 ಟೈಪ್ಸ್ ಆಫ್ ಐಯುಡಿಸ್. ಒನ್ ಇಸ್ ನಾನ್ ಮೆಡಿಕೇಟೆಡ್ ಐಯುಡಿ. ಸೆಕೆಂಡ್ ಒನ್ ಕಾಪರ್ ರಿಲೀಸಿಂಗ್ ಐಯುಡಿ. ಥರ್ಡ್ ಒನ್ ಹಾರ್ಮೋನ್ ರಿಲೀಸಿಂಗ್ ಐಯುಡಿ. There are 3 types of IUD. ಮುಂದೆ ಬರ್ತಿದ್ದೀನಿ ಅದನ್ನ, ನಥಿಂಗ್ ಟು ವರಿ. 3 types of IUDs ಇದಾವೆ. ಒಂದು ನಾನ್ ಮೆಡಿಕೇಟೆಡ್ ಐಯುಡಿ, ಕಾಪರ್ ರಿಲೀಸಿಂಗ್ ಐಯುಡಿ ಮತ್ತೆ ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಈ ಮೂರು ಐಯುಡಿಸ್ಗೆ ಒಂದೊಂದು ಎರಡೆರಡು ಎಕ್ಸಾಂಪಲ್ಸ್ ತಿಳ್ಕೊಂಡಿರ್ಬೇಕು. ಡೆಫಿನೆಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದು. ಸೊ ಇದರಲ್ಲಿ ನಾನು ಫಸ್ಟ್ ನಾನ್ ಮೆಡಿಕೇಟೆಡ್ ಐಯುಡಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು, ಆದ್ರೆ ಇಲ್ಲಿ ನಾನು ಕಾಪರ್ ರಿಲೀಸಿಂಗ್ ಐಯುಡಿ ಫಸ್ಟ್ ಹಾಕ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಏನಿಲ್ಲ. ಕಾಪರ್ ರಿಲೀಸಿಂಗ್ ಐಯುಡಿ ಅಂತಂದಾಗ ನೇಮ್ ಅಲ್ಲೇ ಹೇಳ್ತಾ ಇದೆ, ಈ ಐಯುಡಿಸ್ ನ ಕೆಲಸ ಏನು? ಇಟ್ ರಿಲೀಸಸ್ ಕಾಪರ್ ಅಯಾನ್. ಸೊ ಇಮ್ಯಾಜಿನ್ ಯುಟರಸ್ ಇದೆ. ಈ ಯುಟರಸ್ಗೆ ಈಗ ನಾವು ಈ ಕಾಪರ್ ರಿಲೀಸಿಂಗ್ ಐಯುಡಿನ ಇನ್ಸರ್ಟ್ ಮಾಡಿದೀವಿ. ಲೆಟ್ಸ್ ಸೇ ಇಲ್ಲಿ ಒಂದು ಕಾಪರ್ ಐಯುಡಿನ ನಾವು ಇನ್ಸರ್ಟ್ ಮಾಡಿದೀವಿ, ಆಯ್ತಾ. ಸೊ ವಾಟ್ ಇಸ್ ದ ಯೂಸ್ ಅಂದ್ರೆ, ಇಫ್ ಡ್ಯೂರಿಂಗ್ ಕಯಾಟಸ್, ಈಗ ಮೇಟಿಂಗ್ ಅನ್ನೋ ಸಂದರ್ಭದಲ್ಲಿ ಸ್ಪರ್ಮ್ ವೆಜೈನಾ ಒಳಗಡೆ ಎಂಟರ್ ಆಗುತ್ತೆ, ಹೌದಾ. ದಿಸ್ ಕಾಪರ್ ಐಯುಡಿ ಏನಿದೆಯೋ, ದ ಟಿ ಶೇಪ್ ಅಲ್ಲಿ ಬರ್ದಿದ್ದೀನಲ್ಲ, ದಿಸ್ ಕಾಪರ್ ಐಯುಡಿ ಏನ್ ಮಾಡುತ್ತೆ ಅಂತಂದ್ರೆ, ವಿಚ್ ವಿಲ್ ರಿಲೀಸಸ್ ದ ಕಾಪರ್ ಅಯಾನ್. ಅಲ್ಲಿಂದ ಕಾಪರ್ ಅಯಾನ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಕಾಪರ್ ಅಯಾನ್ ರಿಲೀಸ್ ಆಗ್ತಿದೆ ಅಂತಂದ್ರೆ, ವಿಚ್ ವಿಲ್ ಸಪ್ರೆಸ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್. ಸ್ಪರ್ಮ್ ನ ಮೊಟಿಲಿಟಿ ಸಪ್ರೆಸ್ ಆಗುತ್ತೆ. ಏನು ಸಪ್ರೆಸ್ ಆಗೋದು ಅಂದ್ರೆ, ಸ್ಪರ್ಮ್ ತನ್ನ ಒಂದು ಚಲಿಸುವಂತಹ ವೇಗ ಕುಗ್ಗೋಗ್ಬಿಡುತ್ತೆ. ಅದನ್ನ ಫಾಸ್ಟ್ ಆಗಿ ಹೋಗ್ತಾ ಇರುವಂತ ಸ್ಪರ್ಮ್ ನ ಏನ್ ಮಾಡುತ್ತೆ, ಅದು ನಿಧಾನ ಮಾಡ್ಬಿಡುತ್ತೆ, ಕುಂಟು ಮಾಡ್ಬಿಡುತ್ತೆ ಅಂತ. ಅದನ್ನ ಸಪ್ರೆಸ್ ಮಾಡುತ್ತೆ, ಅದರದ್ದು ಮೂವ್ಮೆಂಟ್ ನ ಅದು ನಿಲ್ಸುತ್ತೆ. ಅದ್ರ ಜೊತೆಗೆ ಸ್ಪರ್ಮ್ಗೆ ಇರುವಂತಹ ಓವವನ್ನ ಫರ್ಟಿಲೈಸ್ ಮಾಡೋ ಕೆಪಾಸಿಟಿನ ಅದು ಕಡಿಮೆ ಮಾಡಾಕ್ಬಿಡುತ್ತೆ ಕಾಪರ್ ಅಯಾನ್ಸ್, ವಿಚ್ ಇಸ್ ವೆರಿ ಡೇಂಜರಸ್. ಅರ್ಥ ಆಗ್ತಿದ್ಯಾ?
ಸೊ ವಾಟ್ ದಿಸ್ ಕಾಪರ್ ಅಯಾನ್ಸ್ ಡೂ? ಕಾಪರ್ ಅಯಾನ್ಸ್ ಅನ್ನೋದಕ್ಕಿಂತ ಕಾಪರ್ ರಿಲೀಸಿಂಗ್ ಅಯೋಡಿಸ್ ಗಳನ್ನ ಫಿಮೇಲ್ ನ ಯುಟರಸ್ ಅಲ್ಲಿ ಬಳಸೋದ್ರಿಂದ ಏನಾಗುತ್ತೆ? ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದಿಸ್ ಕಾಪರ್ ರಿಲೀಸಿಂಗ್ ಅಯೋಡಿ ಕೇಳ್ತಾರೆ. ದಿಸ್ ರಿಲೀಸಸ್ ಕಾಪರ್ ಅಯಾನ್ ದಟ್ ವಿಲ್ ಸಪ್ರೆಸ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್ ನ ಮೂವ್ಮೆಂಟ್ ಅನ್ನ ಅದು ಕಿಲ್ ಮಾಡುತ್ತೆ. ಅದ್ರ ಜೊತೆಗೆ ಅದರ ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನ ಕೂಡ ಸ್ಪರ್ಮ್ದು ಕಡಿಮೆ ಮಾಡುತ್ತೆ. ಸೊ ದಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ ಕಾಪರ್ ರಿಲೀಸಿಂಗ್ ಅಯೋಡಿ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಬರೀಬೇಕು ಫಂಕ್ಷನ್. ಅದ್ರ ಜೊತೆಗೆ ಯು ಶುಡ್ ನೋ ದ ಎಕ್ಸಾಂಪಲ್ಸ್. ಕಾಪರ್ ರಿಲೀಸಿಂಗ್ ಅಯೋಡಿಸ್ ಗಳಿಗೆ ಎಕ್ಸಾಂಪಲ್ಸ್ ಯಾವುದು? CuT, ಕಾಪರ್ ಟಿ, Cu7 ಮತ್ತೆ ಮಲ್ಟಿಲೋಡ್ 375. ದೀಸ್ ಆರ್ ಆಲ್ ಸರ್ಟನ್ ಎಕ್ಸಾಂಪಲ್ಸ್. ನೋಡಿ, CuT ಅಂತ ಯಾಕೆ ಕರಿತೀವಿ? ಬಿಕಾಸ್ ಇಟ್ ಲುಕ್ಸ್ ಟಿ ಶೇಪ್. Cu7 ಬಿಕಾಸ್ ಇಟ್ ಲುಕ್ಸ್ 7 ಶೇಪ್. ಸೊ ಅದಕ್ಕೆ ಇದನ್ನ ನಾವು ನೇಮಿಂಗ್ ಮಾಡ್ತೀವಿ. ಇದನ್ನ ಯುಟರಸ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ ಡಾಕ್ಟರ್ಸ್. ಅರ್ಥ ಆಯ್ತಾ? ಓಕೆ, ಸ್ಲೈಡ್ ಎಕ್ಸ್ಚೇಂಜ್ ಆಗಿದೆ. ಇಟ್ಸ್ ಓಕೆ. ಸೆಕೆಂಡ್ ಒನ್, ಇಟ್ ಇಸ್ ಇನ್ಸರ್ಟೆಡ್ ಬೈ ಡಾಕ್ಟರ್ ಹೇಳಿದೆ. ಸೊ ಫಸ್ಟ್ ಒನ್ ಆಕ್ಚುಲಿ ನಾನ್ ಮೆಡಿಕೇಟೆಡ್ ಐಯುಡಿ. ಫಸ್ಟ್ ಇದು ಹೇಳ್ಬೇಕಿತ್ತು. ಇಟ್ಸ್ ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನ್ ಮೆಡಿಕೇಟೆಡ್ ಐಯುಡಿಸ್ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂದ್ರೆ ಲಿಪ್ಸ್ ಲೂಪ್ ಇದೆ. ಲಿಪ್ಸ್ ಲೂಪ್ ಇಟ್ ಈಸ್ ಆಲ್ಸೋ ಇನ್ಸರ್ಟೆಡ್ ಟು ದ ಸೇಮ್ ಯುಟರಸ್ ರೀಜನ್ ಆಫ್ ದ ಫೀಮೇಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಇದ್ರಲ್ಲಿ ಏನಿಲ್ಲ, ನಿಮ್ಗೆ ಅದ್ರ ನೇಮ್ ನಾನ್ ಮೆಡಿಕೇಟೆಡ್ ಐಯುಡಿ ಮತ್ತೆ ಅದ್ರದ್ದು ಎಕ್ಸಾಂಪಲ್ ಗೊತ್ತಿರ್ಬೇಕು. ದ ಥರ್ಡ್ ಟೈಪ್ ಆಫ್, ಸೊ ನಂಬರ್ಸ್ ಮಿಸ್ ಆಗಿದೆ. ಓಕೆ, ದ ಥರ್ಡ್ ಟೈಪ್ ಆಫ್ ಐಯುಡಿನ ನಾವು ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಅಂತ ಕರಿತೀವಿ. ಎಕ್ಸಾಂಪಲ್ LNG-20. ಎಕ್ಸಾಂಪಲ್ ಫಾರ್ ಕಾಪರ್ ರಿಲೀಸಿಂಗ್ ಐಯುಡಿ ಇಸ್ LNG-20 ಮತ್ತೆ ಇನ್ನೊಂದು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಇದು ಪ್ರೊಜೆಸ್ಟಾಸರ್ಟ್. ದೀಸ್ ಆರ್ ಆಲ್ ದ ಟೂ ಕಾಪರ್ ರಿಲೀಸಿಂಗ್ ಐಯುಡಿ. ಸೊ ಇದನ್ನ ನಾವು ಇನ್ಸರ್ಟ್ ಮಾಡೋದ್ರಿಂದ ಇದರಿಂದ ಏನ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ? ಸರ್ಟನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದು ಯಾವ ಹಾರ್ಮೋನು ಅದನ್ನ ವಿಲ್ ಸ್ಟಡಿ ಇಟ್ ಲೇಟರ್. ಆಯ್ತಾ? ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಎಲ್ಲಿ? ಯುಟರಸ್ ರೀಜನ್ ಅಲ್ಲಿ. ಯುಟರಸ್ ರೀಜನ್ ಗೆ ಇನ್ಸರ್ಟ್ ಮಾಡೋದು ಇದನ್ನ. ಸೊ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಮಾಡೋದ್ರಿಂದ ಇದೇನ್ ಮಾಡುತ್ತಪ್ಪ ಅಂದ್ರೆ, ವಾಟ್ ಇಸ್ ದ ಮೇನ್ ಫಂಕ್ಷನ್? ಇಟ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಆಗೋದಿಲ್ಲಪ್ಪ. ಇಂಪ್ಲಾಂಟೇಶನ್ ಅಂತಂದ್ರೇನು? ಬ್ಲಾಸ್ಟೋಸಿಸ್ಟ್ ಹೋಗಿ ಯುಟರಸ್ಗೆ ಅಟ್ಯಾಚ್ ಆಗೋದು, ಎಂಬೆಡ್ ಆಗೋದು, ಆವಾಗಲೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು. ಸೊ ಯುಟರಸ್ ರೀಜನ್ ನ ಈ ಯುಟರಸ್ ರೀಜನ್ ಅಲ್ಲಿ ಇಂಪ್ಲಾಂಟೇಶನ್ ಆಗೋದಕ್ಕೆ ಆಗ್ಬಾರ್ದು. ಆ ತರ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಆಗ ಯುಟರಸ್ಗೆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಅನ್ನೋದೇ ಇರಲ್ಲ. ಆವಾಗ ಎಗ್ಗು ಹೋಗಿ ಅಲ್ಲೋಗಿ ಅಟ್ಯಾಚ್ ಆಗೋದಕ್ಕೆ ಬಿಡಲ್ಲ ಇದು. ಇಟ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್. ಸೂಟಬಲ್ ಅಲ್ವೇ ಅಲ್ಲ ಇಂಪ್ಲಾಂಟೇಶನ್ಗೆ. ಆ ರೀತಿ ಅದು ಯುಟರಸ್ ನ ಬದಲಾವಣೆ ಮಾಡುತ್ತೆ. ಅರ್ಥ ಆಯ್ತಾ? ಯಾವುದು? ಹಾರ್ಮೋನ್ಸ್ ವಿಚ್ ಇಸ್ ರಿಲೀಸಿಂಗ್ ಬೈ ದಿಸ್ ಐಯುಡಿ. ಅದು ಒಂದು ಮೇನ್ ಫಂಕ್ಷನ್ ವಿಚ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್. ಎರಡನೇ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಸರ್ವಿಕ್ಸ್ ಹೋಸ್ಟೈಲ್ ಟು ದ ಸ್ಪರ್ಮ್ ಅಂತಂದ್ರೆ ಸ್ಪರ್ಮ್ ನ ಅದೇನ್ ಮಾಡತ್ತೆ? ಸರ್ವಿಕ್ಸ್ ಹೋಸ್ಟೈಲ್ ದ ಸ್ಪರ್ಮ್ ಅಂತಂದ್ರೆ ವಿಚ್ ಇನ್ phagocytes the sperm, which increases the phagocytosis of the sperm. It increases the phagocytosis of the sperm ಅಂತಂದ್ರೆ ಯುಟರಸ್ ರೀಜನ್ ಗೆ ಕೆಲವೊಂದಷ್ಟು ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಬಂದು, ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂತ ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಬಂದು ಇಲ್ಲಿ ಒಳಗಡೆ ನುಗ್ತಾ ಇರುವಂತಹ ಈ ಸ್ಪರ್ಮ್ ಅನ್ನ ಫ್ಯಾಗೋಸೈಟ್ ಮಾಡುತ್ತೆ, ಅಂದ್ರೆ ನುಂಗ್ ಹಾಕ್ಬಿಡುತ್ತೆ. ಸೊ ಸ್ಪರ್ಮ್ ಅವಾಗ ನಾಶ ಆಗುತ್ತೆ. ಸೊ ಫ್ಯಾಗೋಸೈಟೋಸಿಸ್ ಆಫ್ ದ ಸ್ಪರ್ಮ್ ಮಾಡುತ್ತೆ. ಯಾವ್ದು? ಈ ಹಾರ್ಮೋನಲ್ ರಿಲೀಸ್ ಆಗ್ತಾ ಇರುತ್ತಲ್ಲ ಐಯುಡಿಯಿಂದ, ಆ ಹಾರ್ಮೋನ್ಸ್ ಮಾಡೋದು ಇದನ್ನ. ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂದ್ರೆ ಸರ್ವಿಕಲ್ ಹಾಸ್ಟೈಲ್ ಆಫ್ ದ ಸ್ಪರ್ಮ್ ವಿಚ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಆಗದೆ ಇರೋ ತರ ಯುಟರಸ್ ನ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ವಲ್ವಾ. ಸರ್ವಿಕ್ಸ್ ಹೋಸ್ಟೈಲ್ ಟು ದ ಸ್ಪರ್ಮ್ ಅಂತಂದ್ರೆ ಈಗ ಒಳಗ್ ಬರ್ತಾ ಇರುವಂತಹ ಸ್ಪರ್ಮ್ಗೆ ಈಸಿ ಆಗಿ ಒಳಗ್ ಹೋಗ್ಬಾರ್ದು. ಅವಾಗ ಏನ್ ಮಾಡುತ್ತೆ? ಈ ಸರ್ವಿಕ್ಸ್ ರೀಜನ್ ಅಥವಾ ಯುಟರಸ್ ರೀಜನ್ ಅಲ್ಲಿ ಜಾಸ್ತಿ ಮ್ಯೂಕಸ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯೂಕಸ್ ಅಂದ್ರೆ ಕೈಂಡ್ ಆಫ್ ಲಿಕ್ವಿಡ್ ಸಬ್ಸ್ಟೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಯುಟರಸ್ ಥಿಕ್ ಆಗ್ಬಿಡುತ್ತೆ, ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸೊ ದಟ್ ಮ್ಯೂಕಸ್ ಸೆಕ್ರೇಷನ್ ಜಾಸ್ತಿ ಆಯ್ತು ಅಂದಾಗ ಸ್ಪರ್ಮ್ ಕೆನಾಟ್ ಸ್ವಿಮ್. ಅಲ್ಲಿ ಅದು ಹೋಗಕ್ಕಾಗಲ್ಲ, ಸ್ವಿಮ್ ಮಾಡಕ್ಕಾಗಲ್ಲ. ಇಟ್ ಕೆನಾಟ್ ರೀಚ್ ಇಯರ್, ಇದಕ್ಕೆ ಹೋಗಕ್ಕಾಗಲ್ಲ. ಸೊ ದಟ್ ದಿಸ್ ಇಸ್ ಅ ಮೇನ್ ಫಂಕ್ಷನ್. ಕೇಳ್ತಾರೆ ಹಾರ್ಮೋನಲ್ ಐಯುಡಿ ಅಂದ್ರೆ ಯಾವ್ದು ಎಕ್ಸಾಂಪಲ್ ಗೊತ್ತಿರ್ಬೇಕು. ಒಂದು LNG-20 ಮತ್ತೆ ಪ್ರೊಜೆಸ್ಟಾಸರ್ಟ್. ಅದರಲ್ಲಿ
ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದ ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಅಥವಾ ಇಂಡೈರೆಕ್ಟ್ ಆಗಿ ಅವ್ರು ಹೆಂಗ್ ಕೇಳ್ಬೋದು ಅಂದ್ರೆ ಫಾಗೋಸೈಟೋಸಿಸ್ ಆಫ್ ದ ಸ್ಪರ್ಮ್ ನ ನುಂಗ್ ಹಾಕೋದು WBC ನ ರೆಕ್ರೂಟ್ ಮಾಡ್ಕೊಳ್ಳೋದು ಯಾವುದು ಅಥವಾ ಸರ್ವಿಕ್ಸ್ ಹೋಸ್ಟೈಲ್ ಟು ದ ಸ್ಪರ್ಮ್ ಅಂತಂದ್ರೆ ಏನು ಯುಟ್ರಸ್ ನ ಒಂದು ಮ್ಯೂಕಸ್ ನ ಅತಿಯಾಗಿ ಸೆಕ್ರೇಷನ್ ಮಾಡೋದು ಯಾವ ಒಂದು ಐಯುಡಿ ಅಥವಾ ಇನ್ನೊಂದು ಕ್ವೆಶನ್ ಯೂಟರಸ್ ನ ಇಂಪ್ಲಾಂಟೇಶನ್ ಗೆ ಸೂಟಬಲ್ ಆಗದಿರೋ ತರ ಚೇಂಜ್ ಮಾಡೋದು ಯಾವ ಐಯುಡಿ ಅಂತ ಕೇಳ್ಬೋದು. ಅವಾಗ ಆನ್ಸರ್ ಏನ್ ಬರೀಬೇಕು ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಅಥವಾ ವಿಚ್ ಸಪ್ರೆಸ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್ ಮೂವ್ಮೆಂಟ್ ಆಗೋದನ್ನ ಸಪ್ರೆಸ್ ಮಾಡುತ್ತೆ ಅಂತಂದಾಗ ಯಾವುದು ಕಾಪರ್ ರಿಲೀಸಿಂಗ್ ಐಯುಡಿಸ್ ಸಪ್ರೆಸ್ ಮಾಡುತ್ತೆ. ಸೊ ಹೀಗೆ they can ask you this kind of indirect questions. ಆದ್ರೆ 3 ಮಾರ್ಕ್ಸ್ ಗಂತೂ ಯು ಶುಡ್ ನೋ ಟೈಪ್ಸ್ ಆಫ್ ಐಯುಡಿ, ಟೈಪ್ಸ್ ಯಾವ್ಯಾವ್ದು ಮತ್ತೆ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಗೊತ್ತಿದ್ರೆ ಯು ಕ್ಯಾನ್ ಗೇನ್ 3 marks. You can secure 3 marks. So this is a main important today's class. So ನ್ಯಾಚುರಲ್ ಮೆಥಡ್ಸ್ ಆಯ್ತು, ಆರ್ಟಿಫಿಷಿಯಲ್ ಅಲ್ಲಿ ಬ್ಯಾರಿಯರ್ ಮೆಥಡ್ ಆದ್ಮೇಲೆ ಉಳ್ಕೊಂಡಿದ್ದ ಐಯುಡಿ ಮೆಥಡ್ ಇವತ್ತು ಎಕ್ಸ್ಪ್ಲೇನ್ ಮಾಡಿದೀವಿ. ಅದರಲ್ಲಿ ಟೈಪ್ಸ್ ಆಫ್ ಐಯುಡಿ ಯಾವ್ಯಾವ್ದು, ಒಂದು ನಾನ್ ಮೆಡಿಕೇಟೆಡ್ ಐಯುಡಿ, ಇನ್ನೊಂದು ಕಾಪರ್ ರಿಲೀಸಿಂಗ್ ಐಯುಡಿ, ಇನ್ನೊಂದು ಯಾವುದು ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಇವು ಮೂರಕ್ಕೂ ಎಕ್ಸಾಂಪಲ್ಸ್ ಮತ್ತೆ ಅದರ ಫಂಕ್ಷನ್ಸ್ ಯು ಶುಡ್ ನೋ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆಯೋ ಆಸ್ ಸಚ್ there is no additional things needed. If you found this session very useful, do as I given here. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆರ್ಟಿಫಿಷಿಯಲ್ ಮೆಥಡ್ ಐಯುಡಿ ಆದ್ಮೇಲೆ ಇನ್ನೊಂದು ಯಾವ್ದಿದೆ ಹಾರ್ಮೋನಲ್ ಮೆಥಡ್ ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.